ಭಾರತೀಯ ಸೇನೆ ಶೌರ್ಯಂ ದಕ್ಷಂ ಯುಗೆ ಬಲಿದಾನ ಪರಮಧರ್ಮ ಎಂಬ ಯುದ್ಧ ಘೋಷಣೆಯೊಂದಿಗೆ ಕೈಯಲ್ಲಿ ಬಂದೂಕು ಹಿಡಿದು ಹೊರಟು ನಿಂತರೆ ಮುಗೀತು. ಎದುರಾಳಿ ದೇಶದ ಸೇನೆಯ ಸಮವಸ್ತ್ರ ಒದ್ದೆ ಮುದ್ದೆಯಾಗುತ್ತೆ. ಭಾರತದ ವೀರ ಸೈನಿಕರು ರಣರಂಗಕ್ಕೆ ಇಳಿದ್ರೆ ಅವರ ಶೌರ್ಯ ಹೇಗಿರುತ್ತೆ ಅಂತ ತಿಳಿಯಲು ಭಾರತೀಯ ಸೇನೆ ಬಿಡುಗಡೆ ಮಾಡಿದ ಆ ಒಂದು ವಿಡಿಯೋ ನೋಡಲೇಬೇಕು. ಆ ರೋಮಾಂಚನಕಾರಿ ವಿಡಿಯೋದ ಝಲಕ್ಗಳು ಇಲ್ಲಿವೆ. दिमाग में बस एक ही बात, अब की बार सबक ऐसा सिखाएंगे कि इनकी पीढ़ियां याद रखेंगी. ये बदले की भावना नहीं, ये न्याय था. ಭಾರತೀಯ ಸೈನಿಕನೊಬ್ಬನ ಮಾತಿನೊಂದಿಗೆ ಶುರುವಾಗುವ ಈ ವಿಡಿಯೋ ಪಾಕಿಸ್ತಾನದ ಎದೆಯಲ್ಲಿ ಒನಕೆ ಕುಟ್ಟಿದ ಅನುಭವ ನೀಡಿರಬಹುದು. ಕಾರಣ ಆತನ ಮಾತುಗಳ ಹಿಂದೆ ಬಂದ ವಿಡಿಯೋದಲ್ಲಿರುವ ದೃಶ್ಯಗಳು ಹಾಗಿವೆ. ಕೆಣಕಿದ ಪಾಕ್ ಎದೆಯ ಮೇಲೆ ಕಾಲಿಟ್ಟು ಬಂದ ನಮ್ಮ ಸೈನಿಕರ ಒಂದೊಂದು ಪರಾಕ್ರಮದ ಸಂಕೇತವಾಗಿ ಈ ವಿಡಿಯೋ ಆಚೆ ಬಂದಿದೆ. ಆಪರೇಷನ್ ಸಿಂಧೂರ ಸಕ್ಸಸ್ ಆದ ಬಗ್ಗೆ ವೆಸ್ಟರ್ನ್ ಕಮಾಂಡ್ ರಿಲೀಸ್ ಮಾಡಿದಂತಹ ವಿಡಿಯೋವಿದು. ಭಾರತೀಯ ಸೇನೆ ಅಖಾಡಕ್ಕೆ ಇಳಿದ್ರೆ ಎದುರಾಳಿ ಎದುರು ಪ್ರಳಯ ರುದ್ರನ ಕಡುಗೋಪ ಹೇಗಿರುತ್ತೆ ಅನ್ನೋದ್ರ ದರ್ಶನ ಮಾಡಿಸುತ್ತೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ನಿಂತ ವಿಡಿಯೋ ಇದು. ಭಾರತೀಯ ಸೈನಿಕರ ಪರಾಕ್ರಮದ ಗುರುತು ವಿಡಿಯೋ. ಶತ್ರುಗಳ ಎದೆ ಮೆಟ್ಟಿ ಬಂದಿದ್ದು ಹೇಗೆ? ನಮ್ಮ ಹೆಮ್ಮೆಯ ಸೇನೆ ಅಲ್ಲೇ ಅಡಗಿರಿ, ನಾವು ನಿಮ್ಮನ್ನ ಹುಡುಕ್ತೀವಿ, ಧೂಳಿನಲ್ಲಿ ಬಿರುಗಾಳಿಯಲ್ಲಾದ್ರೂ ಹುಡುಕ್ತೀವಿ, ಹೊಡಿತೀವಿ ಎಂಬ ನೇರ ಸಂದೇಶವನ್ನ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ನೀಡಿದೆ. ವೆಸ್ಟರ್ನ್ ಕಮಾಂಡ್ ವಿಡಿಯೋ ರಿಲೀಸ್ ಮಾಡಿದ ಬೆನ್ನಲ್ಲೇ ಭಾರತೀಯ ನೌಕಾದಳವೂ ಕೂಡ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದೆ. ಅದನ್ನ ಕಂಡ ವೈರಿ ಪಡೆಯಂತೂ ಬೆಚ್ಚಿ ಬೆವರುವುದು ಗ್ಯಾರಂಟಿ. ಯಾಚನೆಯಲ್ಲ, ಈ ಬಾರಿ ರಣ ಕಾಳಗ. ರಣರೋಚಕ ವಿಡಿಯೋ ಬಿಡುಗಡೆ ಮಾಡಿದ ನೇವಿ. ಪಾಕಿಸ್ತಾನದ ವಿರುದ್ಧ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ನಮ್ಮ ನೌಕಾದಳ ಪರಾಕ್ರಮವನ್ನ ಯಾರಾದ್ರೂ ಮರೆಯೋಕುಂಟ? ಬಿಟ್ಟಿದ್ರೆ ಕರಾಚಿ, ಲಾಹೋರನ್ನ ಪಾಕಿಸ್ತಾನದ ನಕ್ಷೆಯಿಂದಲೇ ಅಳಿಸಿ ಬಿಡೋಕೆ ತುದಿಗಾಲಲ್ಲಿ ನಿಂತಿತ್ತು. ಸದ್ಯ ನೌಕಾದಳ ವಿಡಿಯೋವೊಂದನ್ನ ಬಿಡುಗಡೆ ಮಾಡಿದೆ. ವಿಡಿಯೋದಲ್ಲಿ ಮೈ ಝುಮ್ಮೆನಿಸುವ ಯುದ್ಧದ ಘೋಷಗಳ ಸಾಲುಗಳಿವೆ. ಮತ್ತೆ ಕೆಣಕುವ ಮುಂಚೆ ಪಾಕಿಸ್ತಾನ ಈ ವಿಡಿಯೋಗಳನ್ನ 1000 ಬಾರಿ ನೋಡ್ಲೇಬೇಕು. 1000 ಬಾರಿ ನೋಡಿ ತಂಟೆಗೆ ಬರಬೇಕು. ಯಾಕಂದ್ರೆ ನಿಮ್ಮ ಎದುರು ನಿಂತಿದ್ದು ಅಕ್ಷರಶಃ ರಣದುರಂಧರ ಪಡೆ. ತಡವಲು ಬಂದರೆ ಎಡಗೈ ಹೆಬ್ಬೆರಳಿನ ಉಗುರಿನಿಂದ ನಿಮ್ಮ ಎದೆ ಸೀಳುವ ರಣ ಭಯಂಕರ ಪಡೆ ಅನ್ನೋದನ್ನ ಮರೆಯಬೇಡ. ಮರೆತು ಪದೇ ಪದೇ ಮರಣಶಯ್ಯೆಯಲ್ಲಿ ಬೀಳಬೇಡ ಪಾಪಿ ಪಾಕ್. ಇದು ನೇರ ಎಚ್ಚರಿಕೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.